ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಎಲ್ಲ ಏನು ಸಮಾಚಾರ? ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್. ಒಂದು ಕಡೆಗೆ ಎಣ್ಣೆ ಹಾಕಿ ನಾನು ಕಾಜು ಕುರ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಒಂದು ಕಡೆಗೆ ಜೀರಿಗೆ, ಸಾಸಿವೆ, ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಅದು ಚಟ 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 ಅಂತ ಇರಬೇಕು ಫ್ರೆಂಡ್. ಅದಾದಮೇಲೆ ಮಸಾಲೆ ಐಟಮನ್ನು ಹಾಕಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಥರದ್ದು ಇಟ್ಕೊಂಡಿದ್ದೀನಿ ಫ್ರೆಂಡ್. ಅದನ್ನು ಈಗ ಆ್ಯಡ್ ಮಾಡಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಒಂದೊಂದೇ ಹಾಕ್ತಾಯಿದ್ದೀನಿ ಫ್ರೆಂಡ್. ಏಲಕ್ಕಿ ಕೂಡ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್. ಏಲಕ್ಕಿ ಫ್ಲೇವರು ಘಮ ನೋಡಿದ್ರೇ ಆಹಾ ಅನಿಸುತ್ತೆ ಫ್ರೆಂಡ್. ನೋಡಿ ಫ್ರೆಂಡ್, ಎಲ್ಲ ಥರ ಮಸಾಲೆ ಹಾಕಿದ್ದೀನಿ. ಮತ್ತು ಕಟ್ ಮಾಡಿರುವಂಥ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್. ಕ್ಯಾರೆಟು, ಬಟಾಣಿ ಕಾಳು ಕೂಡ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಥರ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಫ್ರೆಂಡ್ಸ್. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್. ಮಕ್ಕಳಿಗೂ ಕೂಡ ಮಾಡಿಕೊಡಿ ಫ್ರೆಂಡ್. ಅವರು ಕೂಡ ತುಂಬ ರುಚಿಯಾಗಿದೆ ಅಂತ ತಿಂತಾರೆ ಫ್ರೆಂಡ್. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ಹುರಿಯಲು ಬಿಡಿ. ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡಿ ಫ್ರೆಂಡ್. ಅರಿಶಿನ ಹಾಕಿ ಫ್ರೆಂಡ್. ಅರಿಶಿನ ಆದಮೇಲೆ ಸ್ವಲ್ಪ ಟೊಮೆಟೊ ಕೂಡ ಹಾಕಿ. ಟೊಮೆಟೊ, ಅರಿಶಿನ, ಸ್ವಲ್ಪ ಸಾಲ್ಟ್ ಎಲ್ಲ ತರಹದ್ದು ಹಾಕಿ ಮಾಡಿ ಫ್ರೆಂಡ್. ಯಾರಿಗೆ ಕಾಜು ಕುರ್ಮಾ ಮಾಡೋಕ್ಕೆ ಬರೋದಿಲ್ವೋ ಹೋಗಿ ನೋಡಿ ಫ್ರೆಂಡ್, ಮತ್ತು ಮಾಡಿ ಹೇಗಾಗುತ್ತೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ ಫ್ರೆಂಡ್. ಮತ್ತು ಹೋಟೆಲ್ ಸ್ಟೈಲ್ ಅಂತ ರೆಸಿಪಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಫ್ರೆಂಡ್. ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್. ನಮಗೆ ಮನೆಯಲ್ಲೇ ಮಾಡೋಕ್ಕೆ ಬರುತ್ತೆ ಅಂದರೆ ನಾವೇ ಮಾಡಿಕೊಂಡು ತಿನ್ಬೋದಲ್ಲ ಫ್ರೆಂಡ್ಸ್. ಹೋಟೆಲಲ್ಲಿ ಅವರು ಇವರು ಮಾಡಿರ್ತಾರೆ. ಹೋಟೆಲ್ನಲ್ಲಾದರೆ ಸ್ವಲ್ಪ ಮಾತ್ರ ಕೊಡ್ತಾರೆ. ಅದೇ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ತಿನ್ಬೋದಲ್ಲ ಫ್ರೆಂಡ್. ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು. ಆಮೇಲೆ ನಾನು ಇದರೊಳಗಡೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಫ್ರೆಂಡ್. ಈರುಳ್ಳಿ ಮತ್ತು ಗೋಡಂಬಿನ ಕುದಿಸ್ಬಿಟ್ಟು ಅದು ರುಬ್ಕೊಂಡು ಇದರೊಳಗಡೆ ಆ್ಯಡ್ ಮಾಡಬೇಕು ಫ್ರೆಂಡ್. ಅದೆಲ್ಲ ತರಿಯಾಗಿ ಹುರಿದ್ಮೇಲೆ ಆಮೇಲೆ ಗೋಡಂಬಿ ಹಾಕಿ ಎಲ್ಲ ಫಸ್ಟು ಕಲಿಸ್ಬೇಕು ಫ್ರೆಂಡ್. ಕಲಸಿದಾದ್ಮೇಲೆ ಅದೇನು ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ಫ್ರೆಂಡ್. ನೀರು ಹಾಕಿದ್ಮೇಲೆ ಸ್ವಲ್ಪ ಕುದಿಯಲು ಬಿಡಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಕುದೀತಿದೆ ಅಲ್ಲ, ಕುದ್ದಾದಮೇಲೆ
ಕೊತ್ತಂಬರಿಯನ್ನು ಆ್ಯಡ್ ಮಾಡಿ ಫ್ರೆಂಡ್. ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಅಡುಗೆ ಆದಂಗೆ ಫ್ರೆಂಡ್. ಕೊತ್ತಂಬರಿ ಇಲ್ಲ ಅಂದರೆ ಯಾವ ಅಡುಗೆನೂ ಆಗಲ್ಲ ಫ್ರೆಂಡ್. ಕೊತ್ತಂಬರಿ, ಕರಿಬೇವು ಇಂಥದ್ದೆಲ್ಲ ಇರಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ಕರಿಬೇವು ಇರಲಿಲ್ಲ, ಅದಕ್ಕೆ ನಾ ಹಾಕಲಿಲ್ಲ. ಘಮ ಘಮ ಅಂತ ಇತ್ತು ಫ್ರೆಂಡ್ ಕಾಜು ಕುರ್ಮ. ಚಪಾತಿಗೆ, ರೋಟಿಗೆ, ಪೂರಿಗೆ, ಪರೋಟಾಗೆ ಈ ಥರ ಎಲ್ಲ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿ. ಇದು ಪಲಾವ್ದು ನೋಡಿ ಫ್ರೆಂಡ್, ಪಲಾವ್ ಹೇಗೆ ಮಾಡ್ತೀನಿ ಅಂತ ನೋಡಿರಿ ಫ್ರೆಂಡ್. ಫಸ್ಟೆಲ್ಲ ಒಗ್ಗರಣೆ ಹಾಕಿ ನನ್ನ ಮಗಳು ಸ್ವಲ್ಪ ಅಳಾಕತ್ತೇಳ್ರಿ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ರೀ. ಅದು ಒಗ್ಗರಣೆ ಹಾಕಿದ್ದ ಎಲ್ಲ ಒಗ್ಗರಣೆ ಹಾಕಿಸಿಂದ ಮಸಾಲೆ ಎಲ್ಲ ಹಾಕಿ ಬಟಾಣಿ, ಬೀನ್ಸ, ಕ್ಯಾರೆಟ ಹಾಕಿ ಎಲ್ಲ ಹುರ್ಕೊಂಡಿನಿ ರೀ. ನಾ ತರಿಯಾಗಿ ಹುರ್ಕೊಂಡೇರೆ. ಪಲಾವ್ ಕೂಡ ನಿಮ್ಮ ಮನೆಯವ್ರಿಗೆ ಮಾಡಿಕೊಡ್ರಿ, ತುಂಬ ಇಷ್ಟ ಆಗ್ತೈತ್ರಿ. ಮಕ್ಕಳ ಲಂಚ್ ಬಾಕ್ಸ್ಗೆ, ಹಸ್ಬೆಂಡ್ ಬಾಕ್ಸಿಗೆ ಎಲ್ಲ ಥರ ತರಕಾರಿ ಕೂಡ ಸೇವನೆ ಆಗಿರುತ್ತೆ ಫ್ರೆಂಡ್. ಈ ಕಡೆ ತರಕಾರಿನೂ ತಿಂದಂಗಿರುತ್ತೆ, ಈ ಕಡೆ ರೈಸ್ ಕೂಡ ತಿಂದಂಗಿರುತ್ತೆ. ಎರಡು ಮಿಕ್ಸ್ ಮಾಡಿದ್ರೆ ಪಲಾವ್ ಆಗುತ್ತೆ. ಗೊತ್ತಾ ಫ್ರೆಂಡ್? ಮಕ್ಕಳಂತೂ ಹಠ ಮಾಡ್ತಾರೆ, ಒಂದು ಕ್ಯಾರೆಟ್ ತಿನ್ನಲ್ಲ ಅಂತಾರೆ, ಒಂದು ತರಕಾರಿ ತಿನ್ನಲ್ಲ ಅಂತಾರೆ ಫ್ರೆಂಡ್. ಆವಾಗ ನಾವು ಈ ಥರ ಮಾಡಿ ಹಾಕಿ ಕೊಡ್ಬೋದು, ಅವ್ರಿಗೆ ತಿಂತಾರೆ ಫ್ರೆಂಡ್. ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ, ಅರಿಶಿನ ಸಾಲ್ಟು ಹಾಕಿದ್ರೆ ಸ್ವಲ್ಪ ಎಲ್ಲ ಮೆತ್ತಗಾಗುತ್ತೆ ಫ್ರೆಂಡ್, ಬೇಗ ಬೇಗ ಹುರಿಯುತ್ತೆ. ಅರಿಶಿನ ಆದಮೇಲೆ ಸಾಲ್ಟ್ ಕೂಡ ಹಾಕಿದ್ದೀವಿ, ನೀವು ಹಾಕಿ. ಆಮೇಲೆ ಇವಾಗೆಲ್ಲ ಇದನ್ನು ಕಲಿಸ್ಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಹೇಗೆ ಕಲಿಸ್ತಾ ಇದ್ದೀನಿ. ತುಂಬ ಸುಟ್ಟು ಇದಾಗಬೇಕು ಫ್ರೆಂಡ್, ಸಾಫ್ಟಿ ಆಗಬೇಕು ಫ್ರೆಂಡ್. ಮತ್ತಷ್ಟು ಇಂಥ ವಿಡಿಯೋಗಳು ಬೇಕಾದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಗೊತ್ತಿದ್ದಷ್ಟು ನಿಮಗೂ ಕೂಡ ನಾವು ಹೇಳಿಕೊಡ್ತೀವಿ ಫ್ರೆಂಡ್. ಇವಾಗ ಯಾರು ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ, ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್. ಈ ಥರ ಫೋನ್ಗಳಲ್ಲಿ ನೋಡಿಕೊಂಡು ಮಾಡ್ಬೋದು. ನಾವು ಹಾಕಿರುವಂಥ ವಿಡಿಯೋಗಳನ್ನು ನೋಡಿ ಮಾಡ್ಬೋದು. ಬ್ಯಾಚುಲರ್ಸ್ಗೆ ಎಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್. ಈ ಥರ ಪಲಾವ್ ಮಾಡೋದು ಎಲ್ಲ. ಮತ್ತು ನಾನಿಲ್ಲಿ 4 ಬಟ್ಲು ಅಕ್ಕಿ ತೊಗೊಂಡಿದ್ದೆ ಫ್ರೆಂಡ್. ಆ ಅಕ್ಕಿಗೆ 5 ಚಂಬು ನೀರು ಹಾಕಬೇಕು ಫ್ರೆಂಡ್. 5 ಚಂಬು ನೀರು ಹಾಕಿಬಿಟ್ಟು ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಫ್ರೆಂಡ್. ಕುಕ್ಕರ್ ಇದ್ದರೆ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ನೀರು. ನಮ್ಮದು ಕುಕ್ಕರ್ ಇದೆ, ಸ್ವಲ್ಪ ಅದು ಡ್ಯಾಮೇಜ್ ಆಗಿದೆ ಅಂತ ತೆಗ್ದಿಕ್ಕಿದ್ದೀವಿ ಫ್ರೆಂಡ್. ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರಲ್ಲ, ಅದಕ್ಕೆ ಸ್ವಲ್ಪ ನಾವು ಜಾಸ್ತಿನೇ ಮಾಡ್ತೀವಿ ಫ್ರೆಂಡ್. ನಮ್ಮ ಮನೆಯಲ್ಲಿ ಇಂಥದ್ದೆಲ್ಲ ಅಂದರೆ ತುಂಬ ಇಷ್ಟ ಫ್ರೆಂಡ್. ನೋಡಿ ಫ್ರೆಂಡ್, ಆಗಿದೆ. ಇದಕ್ಕೂ ಕೂಡ ಕೊತ್ತಂಬರಿಯನ್ನು ಆ್ಯಡ್ ಮಾಡಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ನೀರು ಎಷ್ಟು ಹಾಕೋದಂತ ಆವಾಗೇ ಹೇಳಿದ್ನಲ್ಲ. ನೋಡಿ, ಇವಾಗ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಪಲಾವ್ ಕೂಡ ರೆಡಿ ಆಯಿತು. ಇದರೊಳಗಡೆ ನೀವು ತುಪ್ಪದಲ್ಲಿ ಕೂಡ ಒಗ್ಗರಣೆ ಎಲ್ಲ ಹಾಕ್ಬೋದು, ಇಲ್ಲ ತುಪ್ಪದಲ್ಲಿ ಅನ್ನ ಮಾಡ್ಬೋದು ಫ್ರೆಂಡ್.
ನೋಡಿ ಫ್ರೆಂಡ್, ಈ ಥರ ಎಲ್ಲ ಕಲಿಸ್ಬಿಟ್ಟು ತಟ್ಟೆ ಒಂದು ಮುಚ್ಚಿಬಿಡಬೇಕು ಫ್ರೆಂಡ್. ಅದ್ರ ಮೇಲೆ ತಟ್ಟೆ ಮುಚ್ಚಿದ್ರೆ ತನ್ನಷ್ಟಕ್ಕೆ ತಾನು ಕುದಿಯುತ್ತೆ. ಆಮೇಲೆ ಹೋಗಿ ನಾವು ನೋಡೋದು ಫ್ರೆಂಡ್. ಇವಾಗ ಚಪಾತಿಯನ್ನು ಮಾಡೋಣ ಬನ್ನಿ ಫ್ರೆಂಡ್. ನೋಡಿ ಫ್ರೆಂಡ್, ಚಪಾತಿ ಮೆತ್ತಗೆ ಸಾಫ್ಟು ಗುಂಡ್ಗೆ ಆಗಬೇಕಂದ್ರೆ ನಾವು ಏನು ಹಿಟ್ಟು ತೊಗೊಂಡಿರ್ತೀವಲ್ಲ ಫ್ರೆಂಡ್, ಅಂಗಡಿಯಿಂದ ತರಲಿ ಎಲ್ಲಿಂದ ತರಲಿ, ಅದು ಚಾನ್ಗೆ ಇರುತ್ತಲ್ಲ ಫ್ರೆಂಡ್, ಅದನ್ನು ಹಾಕಲೇಬೇಕು. ಚಾನ್ಗೆ ಹಾಕಿ ನಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಬೇಕು, ಎಣ್ಣೆ ಹಾಕಬೇಕು, 1 ಲೋಟ ಹಾಲು ತೊಗೋಬೇಕು ಫ್ರೆಂಡ್. ಇದೆಲ್ಲ ಹಾಕಿದಾದಮೇಲೆ ನೀರಲ್ಲಿ ಎಲ್ಲ ಕಲಿಸ್ಬೇಕು ಫ್ರೆಂಡ್. ಹದವಾಗಿ ಕಲಿಸ್ಬಿಟ್ಟು ಇವಾಗ ಚಪಾತಿ ಲಡಿಸಿ ಬೇಯಿಸೋದು ಫ್ರೆಂಡ್. ನೀವು ಕೂಡ ಸವಿಯಲು ಸಿದ್ಧರಾಗಿದ್ದೀರಾ? ಚಪಾತಿ, ಪಲಾವ್ ಮತ್ತು ಕಾಜು ಕುರ್ಮಾವನ್ನು ಸವಿಯಲು ಸಿದ್ಧರಾಗಿರಿ. ನಾವು ಇದನ್ನೆಲ್ಲ ಮಾಡಿ ನಾವು ತಿಂದ್ವಿ ಫ್ರೆಂಡ್. ನೋಡಿ ಫ್ರೆಂಡ್, ಹೇಗೆ ಉಬ್ತಾ ಇದೆ. ಈ ವಿಡಿಯೋನ ಮಧ್ಯದಲ್ಲೇ ನಿಲ್ಲಿಸಬೇಡಿ, ಪೂರ್ತಿ ವಿಡಿಯೋ ನೋಡಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಓಕೆ ಬಾಯ್. ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್.